ನಮಸ್ಕಾರ, ರುಚಿ ಮನೆಗೆ ಸ್ವಾಗತ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬೆಳಗ್ಗೆ ಎದ್ದು 6 ಗಂಟೆಗೆ ವಾಕ್ ಹೋಗೋಣ ಅಂತ ಬಂದೆ. ಗಿಡದಲ್ಲೆಲ್ಲ ಹೂವುಗಳು ಅರಳಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಬೆಳಗ್ಗೆ ಎದ್ದು ಬಂದಿದ ತಕ್ಷಣ ಗಿಡಗಳು ನೋಡೋದಕ್ಕೆ ಒಂಥರ ಖುಷಿ. ವಾಕ್ ಹೋಗೋಣ ಅಂದ್ಬಿಟ್ಟು ನಾನು ಪ್ರೀತು ಅದಕ್ಕೆ ಹೋಗ್ತಾ ಇದ್ವಿ. ಇವಾಗ ಸ್ವಲ್ಪ ಮಳೆ ಬೇರೆ ಬರ್ತಾ ಇರುತ್ತಲ್ಲ, ಚಳಿನೂ ಜಾಸ್ತಿನೇ ಇರುತ್ತೆ. ಮಳೆ ಜಾಸ್ತಿ ಜೋರಿಲ್ಲ ಅಂತಂದ್ರೂ ಆ ಮೋಡಕ್ಕೇ ಸ್ವಲ್ಪ ಚಳಿ ಜಾಸ್ತಿನೇ ಇರುತ್ತೆ. ರಾತ್ರಿ ಎಲ್ಲ ಮಳೆ ಬಂದಿರುತ್ತಲ್ಲ, ಹಾಗಾಗಿ ಬೆಳಿಗ್ಗೆ ಎದ್ದು ವಾಕ್ ಹೋಗೋದಕ್ಕೂ ಸ್ವಲ್ಪ ಚಳಿಗೆ ಹಿಂದೆ ಮುಂದೆ ನೋಡಬೇಕು. ಆದ್ರೂ ಒಂದು ಅರ್ಧ ಗಂಟೆ ಆದರೂ ವಾಕ್ ಹೋಗ್ಬಿಟ್ಟು ನಾವು ಹೋಗೋದೇ ಬರೀ ಅರ್ಧ ಗಂಟೆ, ಇಲ್ಲ ಒಂದು 35-40 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಹೋಗೋದಿಲ್ಲ. ಮತ್ತು ಮಕ್ಳಿಗೆ ಬಂದು ಟಿಫನ್ಗೆಲ್ಲ ರೆಡಿ ಮಾಡಬೇಕಲ್ಲ, ಹಾಗಾಗಿ ಬೇಗನೆ ಬಂದುಬಿಡ್ತೀರಿ ವಾಕ್ ಮುಗಿಸ್ಕೊಂಡು. ಇವಾಗ ವಾಕ್ ಹೋದ್ವಿ. ಪ್ರೀತಿಗೆ ನಾನು ಓಡಬೇಕು, ರನ್ ಮಾಡ್ತೀನಿ ಅಂತ ಹೇಳ್ತಾ ಇತ್ತು. ಸರಿ ಓಡೋಮ್ಮ ಅಂತ ಹೇಳಿಬಿಟ್ಟು ಅಂದರೆ 6 ಗಂಟೆ ಕರೆಕ್ಟಾಗಿ ನಾವು ವಾಕ್ ಮುಗಿಸ್ಕೊಂಡು ಬಂದಿದ್ದಾದ್ಮೇಲೆ ಪ್ರೀತು ಅದನ್ನೇ ಹೇಳ್ತಾ ಇತ್ತು, ಇವಾಗ ಟೈಮ್ ಎಷ್ಟು ಹೇಳೋ ಅಂತ. 6:39 ಆಗಿತ್ತು. ಸರಿ ಅಂತ ಹೇಳಿ ಇವಾಗ ಮನೆಗೆ ಹೊರಡೋಣ. ನಾವು ಮನೆಗೆ ಹೋಗೋಷ್ಟರಲ್ಲಿ 6:45, 7 ಗಂಟೆಗೆ ಒಂದು 10 ನಿಮಿಷ ಇದ್ದಂಗೆ ಆಗುತ್ತೆ. ಒಂದು 5-10 ನಿಮಿಷ ಆಗುತ್ತೆ ನಾವು ವಾಕ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ, ಅಂದರೆ ಅಲ್ಲಿಂದ ನಾವು ಮನೆಗೆ ಬರೋ ಅಷ್ಟರಲ್ಲಿ. ಹಾಗಾಗಿ ಸರಿ ಇನ್ನು ಮನೆಗೆ ಹೋಗಿ ಟಿಫನ್ಗೆಲ್ಲ ರೆಡಿ ಮಾಡಬೇಕಲ್ಲ ಅಂತ ಹೇಳಿ ಮನೆಗೆ ಬಂದ್ವಿ. ಅಂದರೆ ಇಲ್ಲಿ ಮನೆ ಅಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಲೇಔಟ್ಗಳಲ್ಲಿ ಮನೆಗಳು, ಅಂದರೆ ಈ ಲೇಔಟಲ್ಲಿ ವಾಕ್ ಬಂದರೆ ಮನೆಗೆ ಹೋಗೋದಕ್ಕೆ ಮನಸ್ಸು ಬರೋಲ್ಲ, ಅಷ್ಟು ಚೆನ್ನಾಗಿದೆ ಬೆಳಗ್ಗೆ ಟೈಮ್ ಅಂತೂ. ಅದರಲ್ಲೂ ಈ ವೆದರ್ ಅಂತೂ ಸೂಪರಾಗಿದ್ದೆ. ನಾವು ವಾಕ್ ಬರೋ ಹತ್ರ ಇನ್ನೊಂದು ಸ್ವಲ್ಪ ತಿರೋಣ ಅಂತ ಅನಿಸ್ತಾ ಇರುತ್ತೆ. ಎಲ್ಲರೂ ಚಿನ್ನಿ ಪಾಪಗಳು, ಅಂದರೆ ನಾಯಿ ಮರಿಗಳನ್ನ ಹಿಡ್ಕೊಂಡು ಒಬ್ಬೊಬ್ಬರು ವಾಕ್ ಬರ್ತಾ ಇರ್ತಾರೆ. ಅಂದರೆ ಸ್ವಲ್ಪ 6:45-7 ಗಂಟೆ ಆಗಬೇಕು, ಆವಾಗ ಬರ್ತಾರೆ ಇಲ್ಲಿ ಒಟ್ಟಲ್ಲಿ. ನಾವು ಬೆಳಗ್ಗೆನೇ ಒಟ್ಬಿಟ್ಟಿರ್ತೀರಲ್ಲ, ಹಾಗಾಗಿ ಜನ ಎಲ್ಲ ಕಡಿಮೆನೇ ಇರ್ತಾರೆ. ನಾವು ಹೋದಾಗ ಫುಲ್ಲು ಎಲ್ಲ ಖಾಲಿನೇ ಇರುತ್ತೆ ರೋಡು. ಬೆಳಗ್ಗೆ ಟೈಮು ಅಂದರೆ ಒಂದು 7 ಗಂಟೆ ಆದಾಗ ಜನ ಬರ್ತಾ ಇರ್ತಾರೆ. ನಾವು ಅಷ್ಟರಲ್ಲಿ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದುಬಿಟ್ಟಿರ್ತೀರಿ. 7:30-7:45 ಅಷ್ಟರಲ್ಲಿ ಟಿಫನ್ ರೆಡಿ ಇರಬೇಕಲ್ಲ, ಹಾಗಾಗಿ ಸ್ವಲ್ಪ ಬೇಗನೆ ಬಂದುಬಿಡ್ತೀವಿ ನಾವು. ಹಾಗೆ ಮರದನಿ ಅದು ಬೀಳುತ್ತಲ್ಲ, ನಾವು ಚಿಕ್ಕ ಹುಡುಗರ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮರಗಳ ಹತ್ರ ನಿಂತಿದ್ದಾಗ ಯಾರಾದರೂ ಒಬ್ಬರು ನಿಂತಿದ್ದಾಗ ಹೋಗ್ಬಿಟ್ಟು ಈ ಥರ ಎಲೆನ ಒಂದು ಕೊಂಬೆ ಹಿಡ್ಕೊಂಡು ಹಿಂಗೆ ಅಳ್ಳಾಡಿಸಿದ್ರೆ ಹನಿ ಬೀಳ್ತಾ ಇರ್ತದೆ, ಅದನ್ನು ನಾನು ಹೊತ್ತಿಗೆ ಅದನ್ನು ಟ್ರೈ ಮಾಡ್ತಾಯಿದ್ವಿ. ಮನೆ ಬಾಗಿಲಿಗೆ ಬರೋ ಅಷ್ಟರಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಹೇಗೂ ಮನೆಗೆ ಬಂದ್ವಲ್ಲ ಅಂದ್ಕೊಂಡೆ ಬಂದ್ವಿ. ಅಂದರೆ ನಾವಲ್ಲಿ ವಾಕ್ ಹೋಗೋ ಹತ್ರ ಎಲ್ಲೂ ಹೋಗಿ ನಿಂತ್ಕೊಳ್ಳೋದಕ್ಕೂ ಆಗಲ್ವಲ್ಲ, ಇನ್ನು ಟೈಮ್ ಆಗೋಗುತ್ತೆ. ಮನೆಗೆ ಬಂದರೆ ಸರ್ ಹೋಗುತ್ತಲ್ಲ ಅಂತ ಹೇಳಿ ಇವತ್ತಿನ ತಿಂಡಿಗೆ ಪೂರಿ ಮಾಡಿ ಸಾಗು ಮಾಡೋಣ ಅಂತ ಅಂದ್ಕೊಂಡೆ. ಇದು 3 ಪಾತ್ರೆ ನಾನು ಸೆಟ್ಟಲ್ಲಿ ತೊಗೊಂಡಿದ್ದೆ, ಬ್ಲಾಕ್ ಕಲರಲ್ಲಿ. ಇದು ನಂಗೆ ಸಿಕ್ಕಾಪಟ್ಟೆ ಇಷ್ಟ, ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ತೊಗೋಬೇಕು ಅಂತ. ಇವಾಗ ಅದು ಸೆಟ್ಟಲ್ಲಿ 3 ಪೀಸ್ ಸೆಟ್ಟಲ್ಲಿ ತೊಗೊಂಡಿದ್ದೆ. ಅದಕ್ಕೆ ಪ್ರೀತು ಇವತ್ತು ಪೂರಿ ಮಾಡಿ ಸಾಗು ಮಾಡು, ಆಲೂಗಡ್ಡೆ ಸಾಗು ಬೇಕು ಅಂತ ಹೇಳಿದ್ದು. ಅದು ಆಲೂಗಡ್ಡೆ ಸಾಗು ಆದರೆ ಅಣ್ಣನೂ ತಿಂತಾರೆ. ನಾನು ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ 2 ಮಾಡಬೇಕಾಗುತ್ತೆ. ಹಾಗಾಗಿ ಟೈಮು ಆಗಿತ್ತಲ್ಲ ನಾನು ಬರೋ ಅಷ್ಟರಲ್ಲಿ ಅಂತ ಹೇಳಿ ಇದೊಂದು ಸ್ಟೀಲ್ ಬಾಣಲಿ, ಇದು ಪುಟ್ಟದಾಗಿ ಚೆನ್ನಾಗಿತ್ತು ಅಂತ ನೋಡಿ ಇದೊಂದು ತೊಗೊಂಡೆ. ಮನೆಯಲ್ಲಿ ಬೈತಾ ಇರ್ತಾರೆ, ಇವಾಗ ಬಾಣಲಿಗಳು ಲೆಕ್ಕ ಹಾಕ್ಕೊಂಡ್ರೆ ಒಂದು 10 ಮೇಲೆ ಇದೆಯೇನೋ ಗೊತ್ತಿಲ್ಲ, ಅಷ್ಟೊಂದು ತೆಗೆದು ಇಟ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಇನ್ನು ಬೈತಾರಲ್ಲ ಅಂತ ಅಂದ್ಬಿಟ್ಟು ಎತ್ತಿಟ್ಬಿಡೋಣ. ಫಸ್ಟ್ ಒಂದು ತೊಗೊಂಡಿದ್ದೆ ಮೊನ್ನೆ ಸಿಲ್ವರಲ್ಲಿ ತೊಗೊಂಡಿದ್ದೆ. ಇವಾಗ ಅಂದರೆ ಸಿಲ್ವರು ಅಂತಂದರೆ ಅದೇನೋ ಬರುತ್ತಲ್ಲ, ಅದು ನನಗೆ ಹೇಳೋದು ಬರೋಲ್ಲ, ಅದು ತೊಗೊಂಡಿದ್ದೆ. ಇವಾಗ ಇದು 3 ಪೀಸ್ ಸೆಟ್ಟಲ್ಲಿ ತೊಗೊಂಡಿದ್ದೆ. ಫಸ್ಟು ಇದರಲ್ಲೇ ದೊಡ್ಡದೊಂದು ತೊಗೊಂಡಿದ್ದು, 2 ಬೇಷನ್ ಥರ ತೊಗೊಂಡಿದ್ದೆ, ದೊಡ್ಡದು ಚಿಕ್ಕದು. ಮತ್ತು ಇನ್ನೂ ಒಂದು ಅದು ಸೆಟ್ಟಲ್ಲೇ ತೊಗೊಂಡಿದ್ದೆ, ಅದು ಬೇರೆ ಥರ ಐತೆ, ಅದು ಸ್ವಲ್ಪ ದೊಡ್ಡದೈತೆ. ಅದು ಒಂದು 2 kg ಆಗೋಷ್ಟು ಬೇಯೋ ಥರ ಐತೆ. ಬೇಷನ್ ಅಷ್ಟೇ ಒಂದು 2 kg. ಇದು ಸ್ವಲ್ಪ ಕಮ್ಮಿನೇ, 1 kg ಲಾಸ್ಟ್ ಅನಿಸುತ್ತೆ, ಒಂದು ಅರ್ಧ kg, 1 kg 1.5 kg ಈ ಥರ ಅಂತ ಅನಿಸುತ್ತೆ. ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ತುಂಬ ತೂಕ ಇದೆಯಲ್ಲ, ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಚೆನ್ನಾಗೈತೆ ಇದು ಪಾತ್ರೆಗಳು. ಇದು ಆಲೂಗಡ್ಡೆ ಸಾಗು ಅಂತೂ ತುಂಬಾ ಸಿಂಪಲ್ಲು, ಎಲ್ಲರೂ ಮಾಡೋ ಅಂಥದ್ದೇ. ಈ ಹೋಟ್ಲುಗಳಲ್ಲೆಲ್ಲ ಮಾಡಿಕೊಡ್ತಾರಲ್ಲ ದೋಸೆಗೆ ಮತ್ತು ಇಡ್ಲಿಗೆಲ್ಲನೂ, ಆ ಥರ ಸಾಗುನೇ ಇದು. ಬರೀ ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸಾಸಿವೆ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಅರಿಶಿನ, ಗರಂ ಮಸಾಲೆ ಮತ್ತು ಆಲೂಗಡ್ಡೆ ಫಸ್ಟೇ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದಿಟ್ಕೊಳ್ಳೋದು. ಇದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಸೇರಿಸ್ಕೊಂಡು, ಸ್ವಲ್ಪ ಗಟ್ಟಿನೇ ಇರಬೇಕು, ಜಾಸ್ತಿ ತೆಳುನೂ ಮಾಡ್ಕೋಬಾರ್ದು. ತುಂಬ ಈಸಿಯಾಗಿ ತುಂಬ ಸಿಂಪಲ್ಲಾಗೆ ಮಾಡ್ಕೋಬೋದು. ತಣ್ಣೀರು ಹಾಕೋದಕ್ಕಿಂತ ಸ್ವಲ್ಪ ಬಿಸಿನೀರು ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ಬೇಗನೂ ಆಗೋಗುತ್ತೆ. ನಾನು ಟೈಮ್ ಬೇಗ ಆಗೋಗಿದ್ದಾಗ ಸ್ವಲ್ಪ ಬಿಸಿನೀರೇ ಜಾಸ್ತಿ ಯೂಸ್ ಮಾಡೋದು, ಬೇಗ ಆಗಬೇಕಲ್ಲ, ಹಾಗಾಗಿ
ಸಾಗುನು ರೆಡಿ ಆಯಿತು. ಒಂದು ಸೈಡ್ ಪೂರಿನೂ ಮಾಡಿಕೊಂಡೆ. ಕೊನೆಯಲ್ಲಿ ಸ್ವಲ್ಪ ಗರಂ ಮಸಾಲೆ ನಮಗೆ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಖಾರದ ಪುಡಿನೂ ಹಾಕೋಬೋದು. ಖಾರ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ, ಹಾಗಾಗಿ ನಾವು ಖಾರ ತಿನ್ನೋದು ಸ್ವಲ್ಪ ಕಡಿಮೆ, ಹಾಗಾಗಿ ನಾನು ಬರೀ ಹಸಿಮೆಣ್ಸಿನ್ಕಾಯಿ ಅಷ್ಟೇ ಹಾಕ್ಕೊಂಡಿದ್ದು. ಹಾಗೆ ನೈಟೇ ನಾನು ಚಿಯಾ ಸೀಡ್ಸು ಮತ್ತು ಕೆಂಪು ಕಲ್ ಸಕ್ಕರೆ ನೆನೆಸಿಟ್ಟಿದ್ದೆ. ಅದು ಟೈಮಾಗಿ ಹೋಗಿತ್ತಲ್ಲ, ಟಿಫನ್ ರೆಡಿ ಮಾಡಿ ಇಟ್ಬಿಟ್ಟು ಮಕ್ಳು ಹೋದ್ಮೇಲೆ ಆಮೇಲೆ ತಿನ್ನೋಣ ಅಂತ ಅಂದ್ಬಿಟ್ಟು ಅದು ಚಿಯಾ ಸೀಡ್ಸು ಮತ್ತು ಕೆಂಪು ಕಲ್ ಸಕ್ಕರೆ ಅದು ತುಂಬ ಹೀಟ್ ಆಗಿರುತ್ತಲ್ಲ, ಅದು ತುಂಬಾ ಒಳ್ಳೆಯದು ಅಂದ್ಬಿಟ್ಟು ನೈಟಲ್ಲೇ ನೆನೆಸಿಟ್ಟಿದ್ದೆ. ಮತ್ತು ಇನ್ನು ಕೆಲಸ ಎಲ್ಲ ಮುಗಿಸಿದೆಲ್ಲ ಆದಮೇಲೆ ಅದು ಬೆಳ್ಳಿದೊಂದು ಇದು ತೊಗೋಬೇಕಾಗಿತ್ತು, ಹೂ ಬುಟ್ಟಿ. ನಾವು ಹೂ ಬುಟ್ಟಿ ತೊಗೊಬರೋಣ ಅಂತಂದ್ಬಿಟ್ಟು ಫಸ್ಟೇ ಸೇಟುಗೆ ಹೇಳಿದರೆ ಅವರು ಆಯಿತು ಬನ್ನಿ ಇದೆ ಅಂತ ಹೇಳಿದರು. ಹಾಗಾಗಿ ಹೂ ಬುಟ್ಟಿ ತೊಗೊಳ್ಳೋಣ. ಅದು ಪ್ರೀತು ಫಸ್ಟಿಂದನೂ ಹೇಳ್ತಾಯಿತ್ತು ಹೂ ಬುಟ್ಟಿ ತೊಗೊಳ್ಳೋಣ. ನಾನು ಲಾಸ್ಟ್ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೋಬೇಕು ಅಂದ್ಕೊಂಡಿದ್ವಿ, ಆವಾಗ ತೊಗೊಳೋದಕ್ಕಾಗಿರಲಿಲ್ಲ. ಇವಾಗ ತೊಗೊಳ್ಳೋಣ ಅಂತಂದ್ಬಿಟ್ಟು ಹೂ ಬುಟ್ಟಿ ಫಸ್ಟೇ ಹೇಳಿದ್ವಿ ಒಂದು ಅರ್ಧ ಕೆ ಜಿ 3/4 ಕೆ ಜಿಲಿ ಬೇಕು ಅಂತ. ಅವ್ರು ತೊಗೊಳ್ತೀರಾ 1 ಕೆ ಜಿಲೇ ತೊಗೊಳ್ಳಿ ಅಂತ ಹೇಳಿದ್ರು. ಇಲ್ಲ ಬೇಡ, ಇವಾಗ ಒಂದು ನೋಡೋಣ, ಯಾವ ಸೈಜ್ ನೋಡೋಣ, ಯಾವ ಥರ ನಮ್ಮ ಹತ್ರ ಇರೋ ಅಮೌಂಟ್ಗೆ ಬಂದರೆ ಅದರಲ್ಲಿ ತೊಗೊಳ್ತೀವಿ ಅಂತ ಹೇಳ್ಬಿಟ್ಟು ಬಂದ್ವಿ. ಲಾಸ್ಟ್ಗೆ ನಾವು ಈ ಹೂ ಬುಟ್ಟಿ ತೊಗೊಂಡ್ವಿ. ಪ್ರೀತಿಗಂತೂ ಸಿಕ್ಕಾಪಟ್ಟೆ ಇಷ್ಟ, ಅದು ಹೂ ಬುಟ್ಟಿ ಬೇಕು ಅಂತಲೇ ಹೇಳ್ತಾ ಇತ್ತು. ಭಾನುನು ಋಷಿ ಅವರು ನಾವು ಬರ್ತಾಯಿದ್ವಿ, ಎಲ್ಲಿದ್ದೀರಾ ಅಂತಂದರು. ಇವಾಗ ಇಲ್ಲಿ ಬರಬೇಡ್ರಿ, ಅಲ್ಲಿ ಸರ್ಕಲ್ ಹತ್ರ ಬಂದ್ರಿ, ನಾವು ಅಲ್ಲಿಗೆ ಬರ್ತೀವಿ, ತೊಗೊಂಡಿದ್ದೆಲ್ಲ ಆಯಿತು, ನಾನು ಬಬ್ಬು ಬರ್ತಾಯಿದ್ದೀವಿ ಅಂತ ಹೇಳಿದ್ವಿ. ನಾನು ಹಾಗೆ ಒಂದು ಮೂಗ್ಬಟ್ಟು ತೊಗೋಬೇಕಾಗಿತ್ತು, ಬ್ಲಾಕ್ ಸ್ಟೋನ್ದು. ಅದು ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ನಾನು, ಬ್ಲಾಕ್ ಸ್ಟೋನಲ್ಲಿ ಒಂದು ಮೂಗ್ಬಟ್ಟು ತೊಗೋಬೇಕು ಅಂತ ಹೇಳಿ. ಬನಶಂಕರಿ 6 ಸ್ಟೇಜಿಗೆ ಬಂದ್ವಿ. ಅಲ್ಲಿ ಮೈಸೂರು ಆಯಿಲ್ ಅಂತ ಒಂದು ಶಾಪ್ ಓಪನ್ ಆಗಿದೆ, ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ನೋಡೋಣ ಅಲ್ಲಿ ಏನೇನಿದೆ ಅಂತ ಹೇಳಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಪಾಪರ್ಗೆ ಫಸ್ಟ್ ಹೇಳಿದ್ರು. ಸರಿ ನಾವು ಅಲ್ಲೇ ಇರ್ತೀವಿ, ನೀವು ಬಂದ್ರಿ ಅಂತ ಹುಡುಗರು ಹೇಳಿದ್ರು. ಋಷಿನು ಭಾನು ಅವ್ರು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದರು. ನಾ ಅಲ್ಲಿ ತುಪ್ಪ ಮತ್ತು ಎಣ್ಣೆ ಅದು ನೋಡಬೇಕು, ತೊಗೊಳ್ಳೋಣ ಚೆನ್ನಾಗಿದ್ದರೆ. ಅಂದರೆ ಇಲ್ಲಿ ಮೈಸೂರು ಆಯಿಲ್ ಹತ್ರ ಇಲ್ಲಿ OBW ಸಿಗ ಬನಶಂಕರಿ 6 ಸ್ಟೇಜಲ್ಲಿ OBW ಹತ್ರನೇ ಇದೆ, ಹಾಗಾಗಿ ಅಲ್ಲೇ ಹೋಗ್ಬಿಟ್ಟು ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ. ಹಾಗೆ ನನಗೊಂದು ಮಡಿಕೆ ಬೇಕಾಗಿತ್ತು, ಮಡಿಕೆ ತೊಗೊಳ್ಳೋಣ. ಲಾಸ್ಟ್ ಟೈಮಲ್ಲಿ ತೊಗೊಂಡಿದ್ದು ಮಡಿಕೆ ಅದು ಮಡಗಿದ ಹತ್ರನೇ ಒಡೆದೋಗಿದೆ, ಅದಕ್ಕೆ ಅದು ಬೇಡ ಅಂತ ಅಂದ್ಬಿಟ್ಟು ಕಪ್ಪುದಂತ ತರಿಸ್ಕೊಂಡಿದ್ದೆ. ಇನ್ನೊಂದು ನೋಡೋಣ, ಮಡಿಕೆಗಳೆಲ್ಲ ಇಟ್ಟಿದ್ರಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಗ್ಲಾಸ್ ಎಲ್ಲ ಇತ್ತು ಮಡಿಕೆ ಇದ್ರಲ್ಲೇ, ಅದ್ರಲ್ಲಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ಚೆನ್ನಾಗಿತ್ತು. ಏನೇನೋ ನೋಡ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದ. ಭಾನು ಹೇಳ್ತಾಯಿತ್ತು, ನೀನು ನೋಡಿದೊಂದು ನಾವು ಕೊಡಿಸಲ್ಲ ಬಿಡು ಅಂತ. ನಾನು ಡ್ರೈ ಫ್ರೂಟ್ಸ್ ನೋಡೋಣ ಅಂದ್ಬಿಟ್ಟು ನೋಡ್ತಾಯಿದ್ದೆ. ಆಮೇಲೆ ಅವ್ರನ್ನ ಕೇಳಿದ್ವಿ ಈ ಬೀಜಗಳು ಮತ್ತು ಈ ಆಯಿಲೆಲ್ಲ ಹೇಗೆ ನೀವು ತಯಾರು ಮಾಡೋದು ಅಂತ. ಅವರು ನಮ್ಮದೇ ತೋಟ ಇದೆ, ಫಾರ್ಮ್ ಹೌಸ್ ಥರ ಇದೆ, ನಾವು ಅಲ್ಲೇ ಬೆಳೆದು ನಾವು ಓನಾಗಿ ಇದು ಮಾಡಿಕೊಂಡು ಇಲ್ಲಿ ಬಂದು ಇಟ್ಟಿರೋ ಶಾಪ್ ಓಪನ್ ಮಾಡಿರೋದು ಅಂತ ಹೇಳೋದು. ತುಂಬ ಆಗಲೇ ವರ್ಷದ ಮೇಲಾಗೋಯಿತು ಇಲ್ಲಿ ಓಪನ್ ಮಾಡಿ. ನಾವು ಬಂದಿರಲಿಲ್ಲ ಅಷ್ಟೇ, ಇದು ಫಸ್ಟ್ ಟೈಮ್ ನಾವು ಬಂದಿರೋದು. ಹತ್ರ ಇದ್ರೂ ನಾವು ಯಾವತ್ತೂ ಬಂದೇ ಇರಲಿಲ್ಲ. ಈ ಮಡಿಕೆಗಳೆಲ್ಲನೂ ಅಷ್ಟೇ ತುಂಬ ವಾರಂಟಿ ಇದೆ, ತುಂಬ ಚೆನ್ನಾಗಿದೆ. ಆಯಿಲು ಅಷ್ಟೇ, ಮತ್ತು ಕೊಬ್ಬರಿ ಎಣ್ಣೆನೂ ಅವರೇ ಗಾಣದಲ್ಲಿ ಹಾಕಿ ಕೊಬ್ಬರಿಯಿಂದ ಅವ್ರ ಎಣ್ಣೆ ಮಾಡೋದಂತೆ. ಅವರೇ ತೆಂಗಿನ ಮರದಲ್ಲಿ ಅವರೇ ಬೆಳೆದಿರೋ ಕಾಯಲ್ಲಿ ಕೊಬ್ಬರಿ ಮಾಡಿ ಅದರಲ್ಲೇ ಎಣ್ಣೆ ಮಾಡೋದು ಅಂತ ಎಲ್ಲ ಹೇಳಿದ್ರು. ಮತ್ತು ಪ್ರತಿಯೊಂದೂ ಅಷ್ಟೇ, ಎಲ್ಲನೂ ಬೀಜಗಳೆಲ್ಲ ನಾವೇನೇ ಬೆಳೆದು ಅದನ್ನು ಒಣಗಿಸಿ ಬೀಜ ಮಾಡಿರ್ತೀವಿ ಅಂತಲೂ ಹೇಳಿದ್ರು. ಆಮೇಲೆ ಹೌದಾ ಅಂತ ಹೇಳಿ, ಅಂದರೆ ಸ್ವಲ್ಪ ಪ್ರೈಸು ಸ್ವಲ್ಪ ಜಾಸ್ತಿನೇ ಐತೆ, ಇಲ್ಲ ಆರ್ಗ್ಯಾನಿಕಲ್ ಅಲ್ವಾ, ಹಾಗಾಗಿ. ಆಮೇಲೆ ನೋಡೋಣ ಅಂತಂದ್ಬಿಟ್ಟು ನಾವೊಂದು ಸ್ವಲ್ಪ ನೋಡಿಬಿಟ್ಟು ಇದು ಪೌಡ್ರೆಲ್ಲ ಬೇಕಾಗಿತ್ತು, ಅದೆಲ್ಲ ನೋಡಿದ್ವಿ. ಅವ್ರು ಫಸ್ಟು ಕೇಳಿದಾಗ ವೀಡಿಯೋ ಏನು ಬೇಡ ಅಂತ ಹೇಳಿದ್ರು. ಆಮೇಲೆ ಅವರೇ ಬಂದು ಇಲ್ಲ ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನು ನೆಕ್ಸ್ಟ್ ಟೈಮ್ ಬರ್ತೀರಾ ಅವಾಗ ವೀಡಿಯೋ ಮಾಡ್ಕೋತೀವಿ, ಇವಾಗ ನಾವೇನಾದರೂ ತೊಗೊಳ್ತೀವಲ್ಲ ಅದರಲ್ಲಿ ನೋಡೋಣ ಅಂತ ಹೇಳಿ ತೊಗೋತಿದ್ವಿ. ಆದರೆ ಇದು ಆರ್ಗ್ಯಾನಿಕ್ ಇರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿನೇ ಇದೆ ಕಾಳುಗಳೆಲ್ಲನೂ. ನನಗೆ ಎಲ್ಲೋದ್ರೂ ಮಡಕೆಗಳ ಮೇಲೆ ಕಣ್ಣಿತ್ತು. ಆಮೇಲೆ ಅದಕ್ಕೆ ಬೇಡ ಸುಮ್ಮನೆ ಇರು, ಅದು ನೋಡಿ ಮಡಗಿದ ಹತ್ರನೇ ಹೋಯ್ತು, ಜಾಸ್ತಿ ಯೂಸ್ ಮಾಡಿ ಅಂದರೆ ನಾನು ಬೆಳಗ್ಗೆ ಟೈಮ್ ಬೇಗ ಅಡುಗೆ ಮಾಡಬೇಕಲ್ಲ, ಹಾಗಾಗಿ ನನಗೆ ಟೈಮ್ ಆಗೋಲ್ಲ, ನಾನು ಅದರಲ್ಲೇ ಮಾಡಿ ಇದು ಮಾಡಬೇಕು ಅಂತ ಜಾಸ್ತಿ ಕುಕ್ಕರ್ ಯೂಸ್ ಮಾಡಿಬಿಡ್ತೀನಿ. ಹಾಗಾಗಿ ಬೇಡ, ಇವಾಗ ನೆಕ್ಸ್ಟ್ ಟೈಮ್ ಬೇಕಾದರೆ ತೊಗೊಳ್ಳೋಣ, ಇವಾಗ ಏನು ಬೇಕೋ ಅದನ್ನು ಮಾತ್ರ ನೋಡು ಅಂತ ಹೇಳಿದ್ರು. ಅದರ ಕೊಬ್ಬರಿ ಎಣ್ಣೆ ಮಾತ್ರ ಸ್ವಲ್ಪ ಪ್ರೈಸ್ ಅಂತೂ ಸಿಕ್ಕಾಪಟ್ಟೆನೇ ಇತ್ತು, ಅದು ಕೊಬ್ಬರಿ ಎಣ್ಣೆದು ರೇಟು. ಆಯಿತು ಅಂತ ಅಂದ್ಬಿಟ್ಟು ಅದರಲ್ಲೇ ತೊಗೊಳ್ಳೋಣ ಅಂತಂದ್ಬಿಟ್ಟು ಒಂದು ಅರ್ಧ ಕೆ ಜಿ ಸಾಕು ಅಂತ ಅದಕ್ಕೆ ಅಂತ ಹೇಳಿದ್ರು. ಆಮೇಲೆ ಭಾವನಮ್ಮ ಇದ್ದಿದ್ದು ಬಿಡು ಮಮ್ಮಿ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ, ಇವಾಗ ಇದು ಮಸಾಲೆ ಐಟಮ್ಗಳು ಏನಾದರೂ ತೊಗೊಳಂಗಿದ್ರೆ ತಗೋ, ಜೀರಿಗೆ ಮೆಣಸು ಆ ಥರ ಬೇಕು ಅಂದರೆ ತಗೋ ಅಂತ ಹೇಳಿದ್ರು. ನಾನು ಅದ್ರಲ್ಲಿ ಸರಿ ಅಂತ ಹೇಳಿಬಿಟ್ಟು ಸ್ವಲ್ಪ ಮಾತ್ರ ನಾನು ತೊಗೊಂಡಿದ್ದು. ಅದರಲ್ಲಿ ಈ ಮುಖಕ್ಕೆ ಹಚ್ಚೋಕ್ಕೆ ಅಂತ ಹೇಳಿ ಅದರಲ್ಲಿ 1-2 ಥರ ಪೌಡ್ರುಗಳು ತೊಗೊಂಡಿದ್ದು. ಆಮೇಲೆ ಚಿಯಾ ಸೀಡ್ಸ್ ತೊಗೊಳ್ಳೋಣ, ಹೆಂಗೂ ಸ್ವಲ್ಪ ಅದು ಖಾಲಿ ಆಯ್ತಾ ಬಂದಿತ್ತು, ಅದರಲ್ಲಿ ಚಿಯಾ ಸೀಡ್ಸ್ ತೊಗೊಳ್ಳೋಣ ಅಂತ ಹೇಳಿ ಅದು ತೊಗೊಂಡ್ವಿ. ಮತ್ತು ಒಂದು ಸೋಪ್ ತೊಗೊಂಡ್ವಿ. ತುಪ್ಪ ಅಂತೂ ಸಖತ್ತಾಗಿತ್ತು, ಒಳ್ಳೆ. ಅವ್ರು ಫಸ್ಟೇ ಹೇಳಿದ್ರು ಇದು ಆರ್ಗ್ಯಾನಿಕ್ ಇರೋದ್ರಿಂದ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇದೆ,
ಅಂತ ಎಲ್ಲ ಫಸ್ಟೇ ಹೇಳಿದರು. ಅದರಲ್ಲಿ ನಾನು ರೋಸ್ ಪೌಡ್ರ್ ಮತ್ತು ಆರೆಂಜ್ ಪೌಡ್ರ್ ಎಲ್ಲನೂ ಇತ್ತಲ್ಲ, ಅದ್ರಲ್ಲಿ ನೋಡೋಣ ಮುಲ್ತಾನ್ ಮಿಟ್ಟಿಲಿ ಯಾವುದ್ರಲ್ಲಾದರೂ ಒಂದರಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಪ್ರತಿಯೊಂದೂ ಇದೆ ಈ ಶಾಪಲ್ಲಿ. ಅಡ್ರೆಸ್ಸು ಮೇನ್ ರೋಡ್ಗೆ ಇದೆ, ಅದು OBW ಪಕ್ಕನೇನೆ ಮೇನ್ ರೋಡಲ್ಲಿದೆ. ಬ್ರಷು ಅಷ್ಟೇ, ಬಾಚಣಿಗೆ ಬ್ರಷು ಎಲ್ಲನೂ ಇಟ್ಟಿದ್ದರು. ಅದು ಒಂದು ಅಂದರೆ ಎಲ್ಲ ಇದ್ರೊಳಗಡೆನೇ ಒಂದು ಸ್ಟಿಕ್ ಥರನೇ ಇತ್ತು, ಅದರಲ್ಲಿ ಮಾಡಿದರು. ಅದನ್ನೇ ಬ್ರಷ್ ನೋಡಿಬಿಟ್ಟು ಇದು ಈ ಥರ ಒಳ್ಳೆ ವುಡ್ಡಲ್ಲಿ ಇದೆಯಲ್ಲ ಬ್ರಷು ಅಂತೆಲ್ಲ ಕೇಳಿದ್ವಿ. ಹೌದು ಮೇಡಮ್ ಇದೇ ಥರನೇ ಇರೋದು ಅಂತ ಹೇಳಿದ್ರು. ಆದರೆ ಸ್ವಲ್ಪ ಅಮೌಂಟು ಜಾಸ್ತಿನೇ ಇತ್ತು ಅದನ್ನು ಎಲ್ಲ ನೋಡಿ ಪರವಾಗಿಲ್ಲ ಅಂತ ಅಂದ್ಕೊಂಡು ಅದರಲ್ಲಿ ಗ್ಲಾಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಗ್ಲಾಸ್ ಎತ್ಕೊಂಡ್ವಿ. ಅದು ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಅವರು ನಾಳೆ ಬನ್ನಿ ಕೊಡ್ತೀನಿ, ಇದು ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದೆ, ತೊಗೊಂಡೋಗಿದ್ದಾದ್ಮೇಲೆ ನೀವು ನೋಡಿ ಯಾವ ಥರ ಕೊಟ್ಟಿದ್ದಾರೆ ಅಂತ ಅನ್ಕೋಬಾರ್ದಲ್ವಾ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಅದನ್ನು ಅಲ್ಲೇ ಇಟ್ವಿ. ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಅದು ಗ್ಲಾಸ್ ಅಂದರೆ ಚೆನ್ನಾಗಿತ್ತು ಅದು. ನಾನು ಆದರೂ ಪರವಾಗಿಲ್ಲ ಅಂತ ಹೇಳಿದೆ. ಆದರೆ ಅದೊಂದು ಟೀ ಏನಾದರೂ ನಾವು ಕುಡಿಬೇಕು ಅಂತಂದರೆ ಇದಾಗುತ್ತೆ, ಬೇಡ ಮೇಡಮ್ ನಾಳೆ ನಾನೇ ತಂದು ಕೊಡ್ತೀನಿ, ನಾಳೆ ಬೇಕಾದ್ರೆ ನಿಮ್ಮ ಹುಡುಗರನ್ನೇ ಅದನ್ನ ಕಳಿಸ್ರಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಸ್ವಲ್ಪ ಪೌಡ್ರುಗಳು, ಎಣ್ಣೆ, ಕೊಬ್ಬರಿ ಎಣ್ಣೆ, ತುಪ್ಪ ತಗೊಳ್ಳೋದಕ್ಕೆ ಹೋಗಿಲ್ಲ. ತುಪ್ಪ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು, ಹಾಗಾಗಿ ತುಪ್ಪ ಏನು ತೊಗೊಳ್ಳೋದಕ್ಕೆ ಹೋಗಿಲ್ಲ. ಎಣ್ಣೆ, ಕೊಬ್ಬರಿ ಎಣ್ಣೆ ಮಾತ್ರ ತೊಗೊಂಡ್ವಿ. ಮತ್ತು ಪೌಡ್ರುಗಳು ಒಂದು 2 ಪಾಕೆಟ್ ತೊಗೊಂಡಿದ್ವಿ. ಮತ್ತು ಡ್ರೈ ಫ್ರೂಟ್ಸಲ್ಲಿ ತೊಗೊಂಡ್ವಿ. ಇದಿಷ್ಟು ಮಾತ್ರ ತೊಗೊಂಡು ಇನ್ನು ಸಾಕು ಅಂತ ಭಾವನಮ್ಮ ಸಾಕು ಬಿಡು ಇನ್ನೇನು ಅಂತ ಹೇಳ್ತು. ಸರಿ ಅಂತ ಹೇಳಿ ನಾನಂತೂ ನನ್ನ ಕಣ್ಣಂತೂ ಮಡಿಕೆಗಳ ಮೇಲೇ ಇತ್ತು, ಮಡಿಕೆಗಳು ತೊಗೊಳ್ಳೋಣ ಅಂತ ಅಂದ್ಕೊಂಡು. ಆಮೇಲೆ ಭಾನು ಬೇಡ ಬಾತೆ ಅಂತ ಹೇಳ್ತು. ಸರಿ ಅಂತ ಹೇಳಿ ಇದು ಏನೇನೋ ಇತ್ತು, ನಂಗೆ ಅದೇನು ಅಂತ ಒಂದು ಗೊತ್ತಾಗಲೇ ಇಲ್ಲ. ಆಯುರ್ವೇದಿಕ್ ಥರನೇ ಇತ್ತು ಎಲ್ಲನೂ. ಆಮೇಲೆ ಸುಮ್ಮನೆ ತೊಗೊಂಡೋಗಿ ಎಂತಕ್ಕೆ ವೇಸ್ಟ್ ಮಾಡೋದು, ಅಲೋವೆರಾ ಜೆಲ್ಲು ಇತ್ತು, ಎಂತಕ್ಕೆ ತೊಗೊಂಡೋಗಿ ಎಲ್ಲ ವೇಸ್ಟ್ ಮಾಡೋದು ಅಂತ ಅಂದ್ಕೊಂಡು. ಸೋಪ್ಗಳೆಲ್ಲ ನಮಗೆ ಅಷ್ಟು ಯೂಸ್ ಮಾಡಲ್ವಲ್ಲ, ಫಸ್ಟ್ ಟೈಮ್ ಒಂದು ಸಾರಿ ಯೂಸ್ ಮಾಡೋದು ಮತ್ತೆ ಬಿಡೋದು ಎಲ್ಲ ಬೇಡ, ಎಂತಕ್ಕೆ ತೊಗೊಳ್ತೀಯಾ ಅಂತ ಹೇಳಿದ್ರು. ಪರ್ಫ್ಯೂಮು ಪ್ರತಿಯೊಂದು ಸಿಗುತ್ತೆ, ಪ್ರತಿಯೊಂದು ಇಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಇಲ್ಲೇ ಗಾಣ ಇದೆ, ಎಣ್ಣೆ ಇಲ್ಲೇ ಮಾಡಿ ಕೊಡ್ತಾರೆ, ಕೊಬ್ಬರಿ ಎಣ್ಣೆನೂ ಶಾಪಲ್ಲೇನೆ. ಅದೆಲ್ಲ ನೋಡಿ ಇಷ್ಟು ಹತ್ರದಲ್ಲಿದೆ, ನಮ್ಗೆ ಗೊತ್ತೇ ಇಲ್ಲ ಅಂತ ಅಂದ್ಕೊಂಡ್ವಿ. ತುಂಬ ಚೆನ್ನಾಗಿದೆ. ಯಾರಿಗಾದರೂ ಹತ್ರದಲ್ಲಿದ್ದರೆ ಆರ್ಗ್ಯಾನಿಕಲಿ ಆಯುರ್ವೇದಿಕ್ ಥರ ಏನಾದರೂ ಬೇಕು ಅಂತಂದರೆ ಈ ಶಾಪಿಗೆ ಒಂದು ಸತಿ ಬಂದು ವಿಸಿಟ್ ಮಾಡಿ. ಇಲ್ಲಿಗೆ ಇವತ್ತಿನ ವ್ಲಾಗ್ ಎಂಡ್ ಆಗುತ್ತಿದೆ. ಥ್ಯಾಂಕ್ ಯು.